ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ನಮ್ಮ ದಿನಚರಿ ಶುರು ಆಗಿದೆ. ಸೊ ಹೆಂಗೆ ಹೋಗುತ್ತೆ ನೋಡೋಣ ಬನ್ನಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಕೂಡ ಮುಗೀತು. ನೋಡ್ಬೋದು ನಮ್ಮ ಮನೆ ದೇವ್ರ ಮನೆ ಈ ಥರ ರೆಡಿ ಮಾಡಿದ್ದಾರೆ ನಮ್ಮತ್ತೆ. ಸೊ ಈಶ್ವರಂಗೆ ಒಂದು ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಇವತ್ತಿನ ದಿನನ ಶುರು ಮಾಡೋಣ. ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ದೋಸೆ, ಚಟ್ನಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದಾರೆ. ಇವತ್ತು ಫಲಾಹಾರ, ಅನ್ನ ತಿನ್ನಂಗಿಲ್ಲ. ಸೊ ಇದನ್ನು ತಿನ್ಕೊಂಡು ಈಗ ಅಮ್ಮನ ಮನೆಗೆ ಹೋಗೋಣ ಬನ್ನಿ. ಪೂಜೆ ಕೂಡ ಮುಗೀತು, ತಿಂಡಿ ಮುಗೀತು, ಎಲ್ಲ ಆಶೀರ್ವಾದ ಎಲ್ಲ ತೊಗೊಂಡು ದೇವ್ರನ್ನ ಈಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅನ್ವಿಕು ಫುಲ್ ಎಕ್ಸೈಟ್ ಆಗಿದ್ದಾನೆ. ನಮ್ಮ ಅಮ್ಮನ ಮನೆ ಅಂತ ತುಂಬ ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗಿ. ಸೊ ಈಗ ಅಮ್ಮನ ಮನೆಗೆ ಹೋಗೋಣ ಬನ್ನಿ, ಅಲ್ಲಿ ಹೆಂಗೆ ಆಚರಿಸ್ತಾರೆ ಅಂತ ನೋಡೋಣ. ಏನಕ್ಕೆ ಇಲ್ಲಿ ನೋಡಿ, ಹೇಳು. ಹಬ್ಬಕ್ಕಲ್ವೇನೋ ಮತ್ತೆ ಗೊತ್ತಿಲ್ಲ ಅಂತ. ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಶಿವರಾತ್ರಿ ಹಬ್ಬ ಅಂದರೆ ಈವ್ನಿಂಗ್ ಟೈಮ್ ಸ್ವಲ್ಪ ಸ್ಪೆಷಲ್ ಜಾಸ್ತಿ. ಸೊ ಈವ್ನಿಂಗ್ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ 3 to 4 ಟೆಂಪಲಲ್ಲಿ ತುಂಬ ವೆರೈಟಿಯಾಗಿ ಮಾಡಿದ್ದಾರೆ. ಕರ್ಕೊಂಡೋಗಿ ನಿಮಗೂ ತೋರಿಸ್ತೀನಿ ಹೆಂಗೆ ಮಾಡಿದ್ದಾರೆ ಅಂತ. ಆದರೆ ಯಾಕೆಂದರೆ ಫುಲ್ಲಿ ಪ್ರಾಹಿಬಿಟೆಡ್ ಇರುತ್ತೆ ದೇವಸ್ಥಾನದೊಳಗಡೆ ಎಲ್ಲ ಇದ್ದರೆ. ಸೊ ಇವಾಗ ನಮ್ಮ ಅಮ್ಮನ ಮೇಲೆ ಪೂಜೆ ಹೆಂಗೆ ಮಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ನಮ್ಮ ಅಮ್ಮನ ಮನೇಲಿ ಈ ಥರ ಪೂಜೆ ನಡೆದಿದೆ. ಈಶ್ವರನ ಬರ ಮಾಡ್ಕೊಂಡಿದ್ದಾರೆ ಈ ವರ್ಷದ ಹಬ್ಬಕ್ಕೆ. ಸೊ ಎಲ್ಲ ಡಿಫ್ರೆಂಟ್ ಆಫ್ ವೆರೈಟೀಸ್ ಇಟ್ಟಿದ್ದಾರೆ ನೋಡ್ಬೋದು. ಹಿಂಗೆ ಪೂಜೆ ಮಾಡಿದ್ದಾರೆ. ಹ್ಯಾಪಿ ಶಿವರಾತ್ರಿ, ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಹ್ಯಾಪಿ ಶಿವರಾತ್ರಿ. ಎಲ್ಲ ನೋಡಿ ಇವರು ಗ್ಯಾಪಲ್ಲಿ ಇವರಿಬ್ರದ್ದು ಎಲ್ಲೋದ್ರೂ ಮುಗಿಯಲ್ಲ. ಹ್ಯಾಪಿ ಶಿವರಾತ್ರಿ ಅಮ್ಮ. ಹ್ಯಾಪಿ ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ ಅಪ್ಪ. ಇಲ್ಲಿ ಬಂದರೆ ಅವನು ಆಟ ಸಾಮಾನು ಹುಡುಕ್ತಾ ಇರ್ತಾನೆ. ಏನೇನು ಇಟ್ಟಿದ್ದಾನೆ, ಯಾವತ್ತು ಎಲ್ಲೆಲ್ಲಿ ಇಟ್ಬಿಟ್ಟೋದು ಅಲ್ಲಲ್ಲೇ ಇರುತ್ತೆ. ಜೋಪಾನವಾಗಿ ಎತ್ತಿಟ್ಟಿರ್ತಾರಲ್ಲ, ಅಲ್ಲಲ್ಲೇ ಒಂದು ಕಡೆಯಿಂದ ಹುಡ್ಕೊಂಡು ಬರ್ತಾನೆ ಈಗ ಆಟ ಸಾಮಾನೆಲ್ಲ. ಮಡಿಯಿಂದ ತಂಬಿಟ್ಟು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವನು ಕಿತಾಪತಿ ಮಾಡ್ತಾ ಇದ್ದಾನೆ. ಅಲ್ಲಿ ಅಕ್ಕ ಹಾರ್ಲಿಕ್ಸ್ ಬೇಕಂತ ಅವನಿಗೆ. ಅಕ್ಕ ಹಾರ್ಲಿಕ್ಸ್ ಮಾಡ್ತಾ ಇದ್ದಾಳೆ. ಯಾವತ್ತೂ ಹಬ್ಬದ ದಿನನೇ ಮಾಡೋದು ತಂಬಿಟ್ಟು. ಈಗ ನಮ್ಮ ಅಮ್ಮನ ಸರ್ದಿ ಮುಗ್ದು ಈಗ ಭವಾನಿ ಸರ್ದಿ ಶುರು ಆಗಿದೆ. ಸೊ ಇವಾಗ ರೆಡಿ ಮಾಡ್ಕೊಂಡಿದ್ದಾಳೆ ಎಲ್ಲನೂ. ಅಂದರೆ ಎಲ್ಲ ಪುಡಿ ಹಾಕಿ ಮಿಕ್ಸಪ್ ಆಗಿದೆ. ಆ ಕಡೆ ಬೆಲ್ಲದ ಪಾಕ ಕೂಡ ರೆಡಿಯಾಗಿದೆ. ಈಗ ಸ್ಮಾಲ್ ಬಾಲ್ಸ್ ಮಾಡೋಕ್ಕೆ ರೆಡಿ ಆಗೋಣ ಬನ್ನಿ. ಈಗ ಸ್ವಲ್ಪನೇ ಬಿಸಿ ಪಾಕನ ಹಂಗೆ ಹಾಕ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಬಾಲ್ಸ್ ಥರ ಕಟ್ಕೋಬೇಕು. ದಿಸ್ ಈಸ್ ಕಾಲ್ಡ್ ತಂಬಿಟ್ಟು. ಸಮಯ ನೋಡ್ಬೋದು 12:30. ನಮ್ಮ ಮನೇಲಿ ಶಿವರಾತ್ರಿ ಅಂದರೆ ತಂಬಿಟ್ಟು ಮಾಡೋದೇ ಮುಗಿಯಲ್ಲ. ತಂಬಿಟ್ಟೆ ಮೇನ್ ಸ್ಪೆಷಲ್ ಆಫ್ ಶಿವರಾತ್ರಿ ಅಲ್ವಮ್ಮ? ಹೌದು. ಈಗ ನೋಡೋಣ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಟ್ತಾರಂತ. ಬನ್ನಿ, ಯಾರು ಚೆನ್ನಾಗಿ ಕಟ್ತಾರೆ? ಅಮ್ಮ ಚೆನ್ನಾಗಿ ಕಟ್ತಾರೆ. ಒಪ್ಕೊಬಿಟ್ಲ ಅವಳೇನೆ. ಅಲ್ಲಿ ನೋಡ್ಬೋದು ಈಗ ಈ ಥರ ತೋರಿಸ್ತಾ ಇದೆ. ಆ ಥರ ಉಂಡೆ ಮಾಡಿ ಕಟ್ಕೊಬೇಕು. ಸೊ ಇದನ್ನು ಇನ್ ಡೀಟೇಲ್ ಆಗಿ ನಾನು ಬ್ಲಾಗಲ್ಲಿ ಮಾಡಿ ಹಾಕಿದ್ದೀನಿ. ಬೇಕು ಅಂತ ಅಂದರೆ ನಿಮಗೆ ಸಿಗುತ್ತೆ. ನನ್ನ ಬ್ಲಾಗಲ್ಲಿ ಐಕಾನ್ ಮಾಡಿರ್ತೀನಿ ನೋಡಿ. ಅನ್ವಿಕ್ ಫ್ರೆಂಡ್ ಚಿನ್ನಮ್ಮ ಬಾಯಲ್ಲಿ ಬನ್ನಿ, ಇಲ್ಲಿ ಇಬ್ಬರು ಬನ್ನಿ. ಇಲ್ಲಿ ಅನ್ವಿಕ್ ಅಮ್ಮನ ಮನೆಗೆ ಬಂದರೆ ಅವನು ಅನ್ವಿಕ್ ಫ್ರೆಂಡ್ ನಿವೇದನ್ ಅಂತ. ಅಲ್ಲ ಕಂದ ನಿನ್ನ ಹೆಸರು? ಯಾವ ಸ್ಕೂಲ್ ನೀನು? ಹಾಂ, ಬ್ರೈಟಾ? ಬ್ರೈಟ್ ಲಿಟಲ್ ಸ್ಟಾರ್ ಆ ಸ್ಕೂಲು. ಇಲ್ಲಿ ಬಂದರೆ ಚೆನ್ನಾಗಿ ಕುಣಿತಾರೆ ಇವರಿಬ್ಬರು. ಇವ್ರ ಜೊತೆಗೆ ಇನ್ನೊಬ್ಳು ಅಕ್ಕ ಇದ್ದಾಳೆ, ಅವಳು ಚೆನ್ನಾಗಿ ಕುಣಿತಾರೆ. ಇಬ್ಬರು ಒಳ್ಳೆ ಫ್ರೆಂಡ್ ಸಿಗ್ತಾರೆ. ಅಲ್ಲಿ ಈ ಏಜ್ ಫ್ರೆಂಡ್ ಇಲ್ಲ, ಅಲ್ಲಿ ಪರಿ ಒಬ್ಬನೇ ಇರೋದು. ಸೊ ಅವ್ನು ಬರ್ತಿರ್ತಾನೆ. ಈ ಏಜ್ ಫ್ರೆಂಡ್ ಸೇಮ್ ಇವರಿಬ್ಬರು. LKG ನೀನು? ಸೊ ಸೇಮ್ ಏಜು. ಸೊ ಇಬ್ಬರು ಚೆನ್ನಾಗಿ ಕುಣಿತಾರೆ. ಅಲ್ಲಿ ನೋಡಿ ಅಮ್ಮಮ್ಮ ಏನೋ ಮಾಡ್ತಾ ಬಾಲ್ಸು ನೋಡಲ್ಲಿ ಏನೋ ಮಾಡಿಟ್ಟಿದೆ ಬಾಲ್ಸು. ಏನದು? ಜಾಮೂನಲ್ಲ, ಅದು ತಂಬಿಟ್ಟು. ಏನದು ಬೇಕಾ ನಿಮ್ಗೂ? ತಂಬಿಟ್ಟು ಬೇಕಮ್ಮ? ಅದು ಬೇಡ, ಸ್ಮಾಲು
ಹಾಂ ಕೊಡ್ತಾಯ ಅಮ್ಮಮ್ಮ. ಉದುರಿಸ್ಬಾರ್ದು. ಇಲ್ಲಿ ಬಾಯ್ಲಿ ಬಾಯ್ಲಿ ಬನ್ನಿ, ಇಲ್ಲಿ ತಿನ್ನಿ ಚೆನ್ನಾಗಿದೆಯಾ? ಹೆಂಗಿದೆ ನೀನು ತಿನ್ನ ಹೆಂಗಿದೆ? ಹೇಳ ನೋಡ ನಾನು ಹೇಳ್ತಿದ್ದಾನೆ. ಹೆಂಗಿದೆ ಹೇಳ? ಚೆನ್ನಾಗಿಲ್ಲ? ಹಾಂ ಹೆಂಗಿದೆ? ಅವ್ನಿಗೆ ವಿಡಿಯೋ ಮಾಡ್ತಾ ಇದೀವಲ್ಲ ಅದಕ್ಕೆ ಹಂಗೆ. ಇಲ್ಲಿ ನೋಡಿ ಹೆಂಗೆ ಮಾಡ್ತಾ ಇದ್ದಾರಂತ. ಬಾಲ್ಸ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಈ ಥರ ಒಂದೊಂದು ಎತ್ಕೊಂಡು ಈ ಥರ ಬಾಲ್ಸ್ ಇರುತ್ತೆ, ಎಲ್ಲ ಎತ್ಕೊಂಡು ತಿನ್ನೋದು. ತಂಬಿಟ್ಟು ನಮ್ಮ ಸುಮಕ್ಕಂಗೆ ಭಾರಿ ಇಷ್ಟ. ನಮ್ಮಮ್ಮ ಮಾಡಿದಾಗ ವರ್ಷಕ್ಕೆ ಒಂದು ಸರಿ ಅಕ್ಕಂಗೆ ಕೊಟ್ಟು ಕಳಿಸ್ಲೇಬೇಕು. ತುಂಬ ಇಷ್ಟಪಟ್ಟು ತಿಂತಾಳಕ್ಕ. ಈ ವರ್ಷದ ತಂಬಿಟ್ಟು ನನ್ನ ಕೈಲಿ ಬಂದಿದೆ. ಸ್ಮಾಲ್ ಬಾಲ್ ಮಾಡಿಸ್ಕೊಂಡಿದ್ದೀನಿ ನೋಡಿ, ಎಷ್ಟು ಸಕ್ಕತ್ತಾಗಿದೆ, ಎಮ್ಮಿಯಾಗಿರುತ್ತೆ ಮಾತ್ರ. ಈಗ ಟೇಸ್ಟ್ ಮಾಡಿ ನೋಡುವ. 2025 ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ನನ್ನ ಕೈಲಿದ್ದೆ. ಟೇಸ್ಟ್ ಮಾಡಿ ನೋಡೋಣ. ನಮ್ಮ ಮಮ್ಮಿ ಮಾಡೋದ್ರಲ್ಲಿ ಸಖತ್ ಎಕ್ಸ್ಪರ್ಟು. ಟೇಸ್ಟ್ ಮಾಡಿ ನೋಡೋಣ ಹೆಂಗೆ ಮಾಡಿದ್ದಾರೆ ಈ ಸರಿ, ಹೆಂಗೆ ಮಾಡಿದ್ದಾರೆ ಅಂತ. ಸಖತ್ತಾಗಿದೆ. ಮನೇಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಬೆಸ್ಟ್ ಸ್ನ್ಯಾಕ್ಸ್ ವಿತ್ ಹೆಲ್ತಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾನು ಆ್ಯಡ್ ಟು ಕಾರ್ಡಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಚೆಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಇದೆ, ಅದರಲ್ಲೂ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಅಂತ. ಇನ್ ಡೀಟೇಲಾಗಿ ತೋರಿಸಿದ್ದೀನಿ ಹೋದ ವರ್ಷ ಮಾಡಿದ್ದು. ಸೊ ಅದಕ್ಕೆ ಈ ವರ್ಷ ಇನ್ ಡೀಟೇಲಾಗಿ ತೋರ್ಸೋಕೆ ಹೋಗಿಲ್ಲ. ಸೊ ಫೈನಲಿ ಒಂದು 50 ಉಂಡೆ ರೆಡಿಯಾಗಿದೆ ಈ ವರ್ಷದ ತಂಬಿಟ್ಟು. ನೋಡ್ಬೋದು ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಬೆಳಗ್ಗಿನ ಶಿವರಾತ್ರಿ ಹಬ್ಬ ಮುಗಿದಿದೆ. ಸ್ಪೆಷಲ್ಗೆ ಜಾಮೂನ್ ಕೂಡ ಮಾಡಿದ್ದಾರೆ ನಮ್ಮಮ್ಮ. ನೋಡ್ಬೋದು ಅವ್ರ ಫ್ರೆಂಡ್ನ ಕರ್ಕೊಬಂದಿದ್ದಾನೆ, ಬಾರೋ ಜಾಮೂನ್ ತಿನ್ಕೊಂಬರೋಣ ಅಂತ. ಚೆನ್ನಾಗಿದೆಯಮ್ಮ ಜಾಮೂನ್? ಹೆಂಗಿದೆ ನಿವೇದನ್? ಹೆಂಗಿದೆ ಅಮ್ಮ? ಸೂಪರಾ? ಎಮ್ಮಿನಾ? ನಮಗೂ ಕೂಡ ಜಾಮೂನ್ ಕೊಟ್ಟಿದ್ದಾಳೆ ನಮ್ಮಕ್ಕ. ತಿನ್ನುವ ಹೆಂಗಿದೆ ಅಂತ ನೋಡೋಣ. ನಮ್ಮಮ್ಮ ಎಷ್ಟು ಬಿಗ್ ಜಾಮೂನ್ ಮಾಡಿದ್ದಾರೆ ನೋಡೋಣ ತಿಂದು. ಭೋಜನ ಉಪ್ಪಿಟ್ಟು, ಕೋಸಂಬರಿ, ತಂಬಿಟ್ಟು ಮತ್ತು ಜಾಮೂನ್ ಇವತ್ತಿನ ಸ್ಪೆಷಲ್. ಮಜ್ಜಿಗೆನ ನಮ್ಮಮ್ಮ ಮಿನಿ ಅಂಡಲ್ಲೇ ಮಾಡಿಟ್ಬಿಟ್ಟಿದ್ದಾರೆ, ಎಷ್ಟಾದ್ರು ಕುಟ್ಕೊಳ್ಳಿ ಅಂತ. ಇವತ್ತಿನ ಮಧ್ಯಾಹ್ನದ ಊಟ ಎಲ್ಲ ಮುಗೀತು. ಸೊ ಇವಾಗ ನಾವು ಪ್ಯಾಕಿಂಗ್ ಶುರು ಮಾಡಿದ್ದೀವಿ. ಮನೆಗೆ ನಮ್ಮಮ್ಮ ಎಲ್ಲ ಸ್ಪೆಷಲ್ ಮಾಡಿರೋದೆಲ್ಲ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಅದು ತೊಗೊಂಡೋಗು ಇದು ತೊಗೊಂಡೋಗು ಅಂತ. ನೋಡ್ಬೋದೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ನೋಡೋಣ ಏನೇನು ಪ್ಯಾಕ್ ಮಾಡಿದ್ದಾರೆ ಅಂತ. ಇಟ್ಟು ಇದು ಚಿಕ್ಕು ಮಾಡಿದ್ದಾರೆ. ಇಲ್ಲಿ ಜಾಮೂನ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ಇದೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಗೆ ಹೊರಡೋಣವೇ? ಅನ್ವಿಕ್ ಬಾಯ್ ಬಾಯ್. ಇಲ್ಲೇ ಇರು ಅಮ್ಮಮ್ಮ ಮನೆಯಲ್ಲಿ. ಬಾಯ್. ಅಮ್ಮನ ಮನೆಯಿಂದ ಬಂದ್ವಿ. ನೋಡಿದ್ರೆ ಹಸು ಬಂದಿತ್ತು. ಗೇಟ್ ಒಳಗಡೆ ಸೀದಾ ಬರುತ್ತೆ, ಯಾವಾಗಲೂ ಬರುತ್ತೆ. ಇವತ್ತು ಕೂಡ ಸ್ಪೆಷಲಾಗಿ ಬಂದಿತ್ತು. ಖುಷಿ ಆಯಿತು. ಅಂದರೆ ಈಚೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ನಮಗೆ. ಇನ್ನೇನು ಮಾಡೋದಪ್ಪ ಅಂತ ಒಳಗಡೆ ನಿಂತ್ಕೊಂಡು ಏನೋ ಕೊಡ್ತಾರೆ ತಿಂಡಿ ಅಂದ್ಬಿಟ್ಟು ಒಳಗಡೆ ನಿಂತ್ಕೊಂಡು ಪೂಜೆ ಮಾಡಿದ್ವಿ. ಕುಂಕುಮ ಅರ್ಶಿನ ಎಲ್ಲ ಇಟ್ಬಿಟ್ಟು ಬಾಳೆಹಣ್ಣು ಕೊಟ್ಬಿಟ್ಟು ಪೂಜೆ ಮಾಡಿದ್ವಿ. ಇವತ್ತು ನಮ್ಮಮ್ಮ ತಂಬಿಟ್ಟು ಮಾಡಿರೋದು ನಂದಿಗೆ ಹೋಗ್ತಾ ಇದೆ ಅಂತ ಅನ್ಕೊಂಬೋದು. ನಮ್ಮಮ್ಮನಿಗೆ ಹೊಲ್ದಿದ್ದಾನೆ ದೇವರು. ದಿವ್ಯಾ ಆಗಿದೆ ಶಿವರಾತ್ರಿ ಹಬ್ಬದ್ದು. ಸೊ ಇವಾಗ ಸ್ಪೆಷಲ್ಲು ಏನು ಸ್ಪೆಷಲ್ ಅಪ್ಪ ಅಂದರೆ ನಾವು ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅದೇ ಸ್ಪೆಷಲ್ಲು. ಹೇಳಿ. ಇಲ್ಲಿ ನೋಡಿ ಇನ್ನೊಂದು ಪಿಲ್ಲೆ ಇದೆ, ಇಲ್ಲಿ ಮೇಘ ಇದ್ದಾಳೆ. ಸೊ ಈಗ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಹೆಂಗೆ ಮಾಡಿರ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ನಾವು ಹೋಗಬೇಕಾಗಿರೋ ದೇವಸ್ಥಾನ ಅದೇನೆ, ಮಲೆ ಮಹದೇಶ್ವರ ದೇವಸ್ಥಾನ, ಕುಂಬಾಕೊಪ್ಪಲ್. ಸೊ ಇಲ್ಲಿಂದ ಒಂದೇ ರೋಡ್ ಅಪ್ಪತ್ತವ್ರೆ ನಮ್ಮ ಮನೆ ಅಷ್ಟೇ. ವಾಕಬಲ್ ಡಿಸ್ಟೆನ್ಸಲ್ಲಿ ರೀಚೇ ಆಗಿಬಿಟ್ಟಿದ್ದೀವಿ ನಾವು ಆಲ್ರೆಡಿ. ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ, ಲಕ್ಷ ದೀಪೋತ್ಸವ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗೆ ಮಾಡಿದ್ದಾರೆ ಅಂತ. ಸೊ ನೋಡ್ಬೋದು ಈಗ ದೇವಸ್ಥಾನ ರೀಚ್ ಆಗಿದೆ. ಎಲ್ಲ ಕಡೆ ದೀಪ ಹಚ್ಚಿದ್ದಾರೆ, ಸಕ್ಕದಾಗಿ ಹಚ್ಚಿದ್ದಾರೆ. ಸ್ವಸ್ತಿಕ್ ಮಾಡಿದ್ದಾರೆ, ಇಲ್ಲಿ ಲಿಂಗು ಮಾಡಿದ್ದಾರೆ, ಲಿಂಗ ಬರಿತಾ ಇದ್ದಾರೆ, ದೀಪ ಹಚ್ಚತಿದ್ದಾರೆ. ನೋಡ್ಬೋದು ಸೂಪರ್ ಆಗಿದೆ.
ಆ್ಯಕ್ಚುಲಿ ಸಕ್ಕದಾಗಿ ಬರೆದಿದ್ದಾರೆ ಎಲ್ಲ. ಸೊ ಅಲ್ಲಿ ನೋಡ್ಬೋದು ಜನ ಮಾತ್ರ ಜನಸಾಗರ ಇದೆ ಕುಂಬಾರಕೊಪ್ಪಲಲ್ಲಿ. ಸೊ ಈ ಥರ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ ದೇವಸ್ಥಾನನ. ಇಲ್ಲೂ ಕೂಡ ದೀಪಗಳೆಲ್ಲ ಇಟ್ಟಿದ್ದಾರೆ, ಹಚ್ತಾ ಇದ್ದಾರೆ ಸುಮಾರು ಜನ. ಇನ್ನು ವಾಹನ ಕೂಡ ಇಲ್ಲೇ ಇಟ್ಟಿದ್ದಾರೆ. ಸೊ ಇಡೀ ನೈಟ್ ಜಾಗರಣೆಗೆ ಭರತನಾಟ್ಯಂ ಕೂಡ ಡ್ಯಾನ್ಸ್ನ ಕಂಡಕ್ಟ್ ಮಾಡಿದ್ರು ದೇವಸ್ಥಾನದ ಕಡೆಯಿಂದ. ಸೊ ಅದನ್ನು ಕೂಡ ಮಾಡ್ತಿದ್ರು. ಕಾಪಿರೈಟ್ಸ್ ಇಶ್ಯೂ ಆಗೋದ್ರಿಂದ ನಾನು ಯಾವುದೇ ಥರ ಮ್ಯೂಸಿಕ್ನ ಆ್ಯಡ್ ಮಾಡೋಕ್ಕಾಗಲ್ಲ. 1 2 to 3 ಸಾಂಗ್ಸ್ ನೋಡ್ಕೊಂಡು ಬಂದ್ವಿ. ಅಂದರೆ ಸ್ವಲ್ಪ ಒಂದು ಬಿಟ್ ಆಫ್ ಆಗ್ತಾಯಿದೆ ನೋಡ್ಬೋದು. ಎಲ್ಲ ಪೇರೆಂಟ್ಸ್ ಕೂಡ ಬಂದಿದ್ರು. ಎಲ್ಲ ಪುಟ್ಪುಟಾಣಿ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಭರತನಾಟ್ಯಂ. ಅಂದರೆ ನಂದು ಓಲ್ಡ್ ಡೇಸ್ ನಾನು ಭರತನಾಟ್ಯಂ ಮಾಡ್ತಾಯಿದ್ದು ನೆನಪಾಯಿತು ನನಗೆ. ಸೊ ತುಂಬಾ ಖುಷಿ ಆಯಿತು ಅಂತ ಅನ್ಬೋದು. ಅದು ಕೂಡ ನೋಡ್ಬೋದು ಎಷ್ಟು ಕ್ರೌಡೆಡ್ ಇದೆ ಅಂತ. ಇಲ್ಲಿ ದೀಪಗಳೆಲ್ಲ ಹಚ್ತಾ ಇದ್ದಾರೆ. ಸೊ ಫುಲ್ ತೋರಿಸಿದ್ದೀರಲ್ಲ. ಸೊ ನೋಡಿದ್ರಲ್ಲ, ಇವತ್ತಿನ ದಿನಾನ ನಾವು ಈ ಥರ ಸ್ಪೆಂಡ್ ಮಾಡಿದ್ದೀವಿ. ನೀವು ಯಾವ ಥರ ಸ್ಪೆಂಡ್ ಮಾಡಿದ್ದೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ನಾವು ವಾಕಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಕ್ಕ ಕೂಡ ಆಮೇಲಿಂದ ಬಂದು ಜಾಯ್ನ್ ಆದಳು ದೇವಸ್ಥಾನಕ್ಕೆ. ಭವಾನಿ ಅವಳು ಬಂದು ನಮ್ಮ ಬಾವ ಮತ್ತು ಅಕ್ಕ ಇಬ್ಬರು ಜಾಯ್ನ್ ಆದರು. ನಮ್ಮ ಬಾವ ಬಿಟ್ಬಿಟ್ಟು ಹೋದರು. ಸೊ ಈಗ ಅವಳು ಬರ್ತಾ ಇದ್ದಾಳೆ ನಮ್ಮ ಮನೆಗೆ. ಸೊ ಈಗಿತ್ತು ನಮ್ಮ ದಿನಚರಿ. ನಿಮ್ಮದೇ ಹೆಂಗಿತ್ತು ಅಂತ ತಿಳಿಸ್ಕೊಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತೀರಿ. ಲಾಟ್ಸ್ ಆಫ್ ಲವ್.